ಇವರೇ ನೋಡಿ ಡಾಕ್ಟರ್ ಪಾಂಡುರಂಗ. ಇವ್ರು ಕೇಳೋ ಸಣ್ಣ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂದರೆ ಮಾನಸಿಕ ರೋಗಿ ಅಂತ ಅಡ್ಮಿಟ್ ಮಾಡ್ಕೊಳ್ತಾರೆ. ಆದರೆ ಇವತ್ತು ಬರ್ತಾ ಇರೋದು IPS ಎಕ್ಸಾಮ್ ಬರೆಯೋ ಇನ್ಸ್ಪೆಕ್ಟರು. ಆದ್ರೆ ಏನು ಮಾಡೋದು, ಇವ್ರು 1 ಅಂದರೆ 2 ಅಂತಾರೆ, 2 ಅಂದರೆ 1 ಅಂತಾರೆ. ಹೇಗೆ ಅಂತೀರಾ? ಮಿಸ್ಟರ್ ಪುರುಷೋತ್ತಮ್, ನಾನ್ರಿ ಪ್ರತಾಪ್ ಇನ್ಸ್ಪೆಕ್ಟರ್. ಹಲೋ ಪ್ರತಾಪ್ ಅವರೇ, ಹೇಳಿ. ಹೌದ್ರಿ, ಏನ್ರಿ ಪ್ರಶ್ನೆ ಕೇಳ್ತಾರೆ ಡಾಕ್ಟ್ರು? ಹಲೋ ಪ್ರತಾಪ್ ಅವರೇ, ಲೈವ್ ಅಲ್ಲಿ ಬರ್ತಾ ಇದ್ರಂತ ಹೇಳಿ ಸರ್. ನಾನು ರಾಂಗ್ ಆನ್ಸರ್ ಕೊಟ್ರೆ ನಿಮ್ಮ ಹಾಸ್ಪಿಟಲ್ 1 ತಿಂಗಳು ನನಗೆ ಬೇಕಾಗುತ್ತೆ. ಈ ಸರಿ ಡಾಕ್ಟರ್ ಕಡೆ ಮುಗೀತು. ಪ್ರತಾಪ್, ನೀವು IPS ಬರೆಯೋರು, ನಿಮ್ಗೆ ಇದೆಲ್ಲ ಸಿಂಪಲ್. ನಿಮ್ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ರೆ ನನ್ಗೆ ಯಾವ್ದು? ಸುಮ್ಮನೆ 1 ತಿಂಗಳು ವೇಸ್ಟ್ ಆಗುತ್ತೆ ಆಮೇಲೆ. ಸರಿ ಸರ್, ಡಾಕ್ಟರ್ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಸರ್. ಡಾಕ್ಟ್ರೆ, ಇವತ್ತು ಏನ್ ಪರೀಕ್ಷೆ ಕೇಳ್ತಾ ಇದ್ದೀರಾ? ನಿಮ್ಗೆ ಯಾಕೆ ಅದಲ್ಲ ನೋಡ್ಕೊಳ್ಳೋದು. ಒಂದ್ಸಾರಿ ಆ ಪೇಷಂಟ್ಗೆ ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ ಕೇಳ್ಬಿಟ್ಟಿದ್ವಿ. ಆ ಪೇಷಂಟ್ ಇನ್ನು ತಲೆ ಕೆಡ್ಸ್ಕೊಂಡೇ ಇದ್ದಾನೆ. ಬನ್ನಿ ಡಾಕ್ಟರ್, ನಮ್ ಕೆಲಸ ನಾವು ನೋಡ್ಕೊಂಡು ಹೋಗೋಣ. ಸರ್, ಡಾಕ್ಟರ್ ಪಾಂಡುರಂಗ, ಇವರು ಮಿಸ್ಟರ್ ಪ್ರತಾಪ್ ಅಂತ, ನಮ್ಮ ಏರಿಯಾ ಇನ್ಸ್ಪೆಕ್ಟರ್. ನಮಸ್ಕಾರ ಡಾಕ್ಟರ್ ಅವರೇ. ಬರೋ ತಿಂಗಳು ಇವರು IPS ಎಕ್ಸಾಮ್ ಬರೀತಾ ಇರೋರು. ನಿಮ್ಮ ಹಾಸ್ಪಿಟಲ್ ನಲ್ಲಿ ಏನೋ ಪ್ರಶ್ನೆ ಕೇಳಿ ಅಡ್ಮಿಟ್ ಮಾಡ್ಕೊಳ್ತೀರಾ ಅಂದ್ಬಿಟ್ಟು ನನಗೆ ಕಂಪ್ಲೇಂಟ್ ಮಾಡಿದ್ದೆ. ಸುಮ್ಮನೆ ಏನೋ ಪ್ರಶ್ನೆ ಕೇಳಿ ಅಡ್ಮಿಟ್ ಮಾಡ್ಕೊಳ್ತಾರೆ. ನಮ್ಮ ಹಾಸ್ಪಿಟಲ್ ಅಲ್ಲಿ ಟೀಕೆಗಳು ಬರ್ತಾ ಇರುತ್ತೆ. ಹಾಸ್ಪಿಟಲ್ ಅಂದ್ಮೇಲೆ ಟೀಕೆಗಳು ಬರ್ತಾ ಇರುತ್ತೆ. ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗೋದು ಡಾಕ್ಟರ್ ಕರ್ತವ್ಯ ಆಗಿದೆ. ಪ್ರತಾಪ್ ಅವರೇ, ಈ ಕಂಪ್ಲೇಂಟ್ ನಮ್ಮ ಹತ್ರ ಕೂಡ ಬಂದಿದೆ. ಅದಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ ಲೈವ್ ಆಗಿ ಈ ಪ್ರೋಗ್ರಾಮ್ ನ ಕೊಡ್ತಾ ಇದೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಕೊಟ್ಟಿರೋ ಆನ್ಸರು ಅಲ್ಲಿ ಗೊತ್ತಾಗ್ತಾ ಇರುತ್ತೆ, ನಾವು ಕೊಟ್ಟಿರೋ ಆನ್ಸರು ಅಲ್ಲಿ ಗೊತ್ತಾಗ್ತಾ ಇರುತ್ತೆ. ಇದರಿಂದ ಯಾವುದೇ ತರವಾದ ಮುಚ್ಚುಮರೆ ಇರೋದಿಲ್ಲ ಅಂತ ನಾನು ಇದನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಿಸ್ಟರ್ ಪ್ರತಾಪ್, ನಮ್ಮ ರಿಪೋರ್ಟರ್ ಶಂಭುಲಿಂಗ ಅವರಿಗೆ ನೀವು ಮಾನಸಿಕ ರೋಗಿ ಅಂತ ಅಡ್ಮಿಟ್ ಮಾಡ್ಕೊಂಡ್ರಿ. ಆದ್ರೆ ಇವರು ಬರೋ ತಿಂಗಳು IPS ಬರೆಯೋ ಇನ್ಸ್ಪೆಕ್ಟರ್. ನೋಡಿ ಪ್ರತಾಪ್ ಅವರೇ, ಈ ದಿನ ನಾವು ಮಾಡ್ತಕ್ಕಂಥ ಪ್ರೋಗ್ರಾಮು ಲೈವ್ ಅಲ್ಲಿ ಇರುತ್ತೆ. ನೀವು ಕೊಡ್ತಕ್ಕಂಥ ಉತ್ತರನು ಲೈವ್ ಅಲ್ಲಿ ಇರುತ್ತೆ, ನಾವು ಕೊಡ್ತಕ್ಕಂಥ ಉತ್ತರನು ಲೈವ್ ಅಲ್ಲಿ ಇರುತ್ತೆ. ಇದು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಜನರಿಗೆ ಹಾಗೆ ಗೊತ್ತಾಗುತ್ತೆ. ಇದ್ರಲ್ಲಿ ಯಾವ್ದು ಮುಚ್ಚುಮರೆ ಇರೋದಿಲ್ಲ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮಿಸ್ಟರ್ ಪ್ರತಾಪ್, ನೀವು ಏನ್ ಬೇಕಾದ್ರೆ ಕ್ವಶನ್ ಕೇಳಿ, ಉತ್ತರ ಹೇಳಕ್ಕೆ ನಾನು ರೆಡಿ ಆಗಿ. ಡಾಕ್ಟರ್, ಇದು ನಮ್ಮ ಹೊಸ ಪ್ರಯತ್ನ. ಲೈವ್ ನಲ್ಲಿ ಜನರಿಗೆ ನಿಜ ತಿಳಿಸ್ಬೇಕಂತ. ಓಕೆ ಡಾಕ್ಟರ್, ನೀವು ರೆಡಿ ಇದ್ದೀರಾ? ಪ್ರತಾಪ್ ಅವರೇ, ನಾನೀಗ ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡಕ್ಕೆ ನೀವು ರೆಡಿ ಇದ್ದೀರಾ? ಯಾವ ಪ್ರಶ್ನೆ ಬೇಕಾದ್ರೆ ಕೇಳಿ, ನಾನು ಉತ್ತರ ಕೊಡ್ತೀನಿ. ನಾನು ರೆಡಿ ಇದ್ದೀನಿ. ಡಾಕ್ಟರ್ ಪಾಂಡುರಂಗ ಅವರೇ, ನೀವೇನ್ ಬೇಕಾದ್ರೂ ಕ್ವಶನ್ ಕೇಳಿ, ನಮ್ಮ ಇನ್ಸ್ಪೆಕ್ಟರ್ ಉತ್ತರ ಕೊಡಕ್ಕೆ ರೆಡಿ ಇದೆ. ಈಗ ನಿಮಗೆ ಕೇಳ್ತಕ್ಕಂಥ ಪ್ರಶ್ನೆ 2020. ತಪ್ಪು. ಸರಿಯಾದ ಉತ್ತರ ಕಾಂಪೌಂಡರ್, 2 ರೆಡಿ ಮಾಡಿ ಯೂಸ್.